ಹೋಗೋದೆಲ್ಲ ಅದು ವರ್ತಲ್ಲ, ಸರಿಯಲ್ಲ. ಅದು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಹಜಾರ್ಡ್ ಯಾವಾಗ ಯೂಸ್ ಮಾಡಬೇಕು ಅವಾಗಲೇ ಯೂಸ್ ಮಾಡಬೇಕು. ಗೊತ್ತಿದೆ, ನನ್ನ ಚಾಲೆಂಜ್ ಇದು. ಬರೀ ಡೌಗಳು ಬರ್ರ 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 ಸ್ವಲ್ಪ ಕಿಕ್ ಕೊಡುತ್ತೆ. ಇದು ಯಾವುದು ರೋಡ್ ಇದು? ಅಲ್ಲಲ್ಲ ಹಂಪಾಯ್ತಾ ಹಂಪ್ತಾರ. ನಮಸ್ಕಾರ ಎಲ್ರಿಗೂ, ಮತ್ತೊಂದು ವಿಡಿಯೋಗೆ ಸುಸ್ವಾಗತ. ನಾನು ನಿಮ್ಮ R15 ಗೈಡ್. ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಒಂದು ರೈಡ್ ಹೋಗೋಣ ಅಂತ ಮತ್ತೆ ಸೇಮ್ ವೈಶಾಲಿಗೆನೆ. ಸೊ ನಂಗೆ ಅದು ಬಿಟ್ಟು ಯಾವುದು ಇಷ್ಟನೇ ಆಗ್ತಿಲ್ಲ. ಇವತ್ತು ನೋಡಿದ್ರೆ ಏನೂ ಕಾಣಿಸ್ತಾನೇ ಇಲ್ಲ. ಫುಲ್ ಏನು ವಿಸಿಬಿಲಿಟಿ ಎಲ್ಲ ಒಂದಿಷ್ಟು ಇಲ್ಲ. ಜೋರಾಗೆಲ್ಲ ಓಡ್ಸೋಕ್ಕಂತ ಡೌಟೇ. ಸುಮ್ಮನೆ ಪೀಸಾಗಿ ಹೋಗೋಣ ಅಂತ ಹಿಂಗೆ ಹೋಗ್ತಾ ಇದ್ದೀನಿ. ನಾನು ನಮ್ಮ ದಿನೇಶ ಸೇಮ್ ನಮ್ಮೊಬ್ರು ಅಕಾಡೆಮಿ ಹಂಗೆ ಒಬ್ರು ಇದಾರಲ್ಲ ಅವರೊಬ್ರು. ಸೊ 3 ಜನ ಪೀಸಾಗಿ ಹೋಗ್ತಾ ಇದ್ದೀವಿ ಇವಾಗ. ನೆಕ್ಸ್ಟು ನ್ಯೂ ಇಯರ್ಗೆ ಒಂದು ರೈಡ್ ಮಾಡ್ತೀರಿ ಸ್ಪೆಷಲ್ಲಾಗೆ. ಭಾರಿಯಾಗಿ ಇಷ್ಟ ಆಗ್ಬೋದು ನಿಮಗೆ, ಆ ಥರ ಮಾಡ್ತೀನಿ ಆಡ್ಲಿ. ಸೊ ಎಲ್ಲ ಬಂದಿರಲ್ಲ ಸೂಪರ್ ಬೈಕ್ಸ್ ಅವರೆಲ್ಲ ಹೋಗ್ಬಿಡೋರು ಮುಂದೆ ಎಲ್ಲ. ಸೊ ನಾವು ಸ್ವಲ್ಪ ಟೀ ಹಾಕ್ಕೊಂಡು ಆರಾಮಾಗೆ ಇವಾಗ ಚಾವು. ನಮ್ಮ ದಿನೇಶ್ ಸ್ವಲ್ಪ ಸ್ಲೋಗೆ ಹೋಗ್ತಾವನೆ. ಗುಡ್ ಬಾಯ್ ಬೇಬಿ. ಸ್ಲೋ ಹೋಗೋದಷ್ಟು ಓಕೆ, ಒಂದು ಮೀಡಿಯಮ್ ಆಗಿ ಸ್ಪೀಡ್ ಆದ್ರೂ ಓಕೆ. ಫುಲ್ ಟಾಪ್ ಎಂಡ್ ಎಲ್ಲ ಹೊಡೆಯೋಕ್ಕಾಗಲ್ಲ ಇವಾಗ. ಅವ್ರಿಗೆ ಸೂಪರ್ ಬೈಕರ್ಗೆ ಇನ್ನೂ ಬೇಜಾರಾಗ್ಬಿಡುತ್ತೆ. ಸೊ ಸಿ ಜಾಸ್ತಿ ಅಲ್ಲ. ಸೊ ಇಲ್ಲೆಲ್ಲ ಥ್ರಾಟಲ್ ಕೊಡೋಕ್ಕೂ ಸ್ವಲ್ಪ ಭಯ, ಮುಂದೆ ಎಲ್ಲ ಏನು ಅಂತ. ಸೊ ಈ ಟೈಮಲ್ಲಿ ತುಂಬ ಹಜಾರ್ಡ್ ಯೂಸ್ ಆಗಿಬಿಡುತ್ತೆ ಗುರು. ಏನಂದರೆ ಇವಾಗ ವಿಸಿಬಿಲಿಟಿ ಇರೋಲ್ಲ. ಸೊ ಹಜಾರ್ಡಿಂದ ಆದ್ರೂ ವಿಸಿಬಿಲಿಟಿ ಇರುತ್ತೆ. ಒಬ್ಬೊಬ್ರು ಸುಮ್ಮನೆ ಹಜಾರ್ಡ್ ಆಗ್ತಾರೆ. ಸೊ ವೇಸ್ಟ್ ಆಫ್ ದಟ್ ಹಜಾರ್ಡ್. ಯಾವಾಗ ಹಾಕ್ಬೇಕೋ ಅವಾಗ ಹಾಕ್ಬೇಕು ನೋಡಿ. ಈ ಟೈಮಲ್ಲಿ ಯೂಸ್ ಆಗುತ್ತೆ. ಸುಮ್ಮನೆ ಬೇಕಾದಾಗೆಲ್ಲ ಹಜಾರ್ಡ್ ಹಾಕೊಂಡೆಲ್ಲ ಹೋಗೋದೆಲ್ಲ ಅದು ವರ್ತಲ್ಲ, ಸರಿಯಲ್ಲ. ಅದು ನಿಮ್ಮ ಅಮ್ಮನ ಪಿಂಡ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತೆ. ಹಜಾರ್ಡ್ ಯಾವಾಗ ಯೂಸ್ ಮಾಡಬೇಕು ಅವಾಗಲೇ ಯೂಸ್ ಮಾಡಬೇಕು. ನಮ್ದ್ರಲ್ಲಿ ಇವಾಗ ಹಜಾರ್ಡ್ ಎಲ್ಲ ತೆಗ್ಸ್ಬಿಟ್ಟಿದ್ದೀನಿ. ಮತ್ತೆ ಯಾವಾಗಲೂ ಕ್ಲೀನಾಗಿ ಬೇರೆ ಸ್ವಿಚೆಲ್ಲ ತೊಗೊಂಡು ಹಾಕ್ಸ್ಬೇಕು ಇವಾಗ. ಸೊ ಹೊಸ ಬೆಂಡ್ ಪೈಪ್ ಐತೆ. ಸೊ ಸೇಮ್ ಸೌಂಡ್ ಐತೆ, ಚೇಂಜ್ ಆಗುತ್ತೆ ಅಂದ್ಕೊಂಡ್ಬಿಟ್ಟಿದೆ. ಅಯ್ಯೋ, ಅದು ಬೆಂಡ್ ಪೈಪ್ ತರ್ಸೋಸ್ಲಿಕ್ಕೆ ತಲೆ ಎಲ್ಲ ಕೆಟ್ಟೋಗ್ಬಿಡ್ತು, ಸಿಗ್ಲೇ ಇಲ್ಲ. ಏನಾದರೂ ಕಾಣಿಸ್ತಾ ಇದೆ ಗುರು ನೋಡ್ರಿ. ಕ್ಯಾಮ್ರಾದಲ್ಲಿ ನಿಮಗೆ ಕಾಣಿಸ್ತಾ ಇತ್ತು ಇಲ್ಲ ಒಂದೂ ನನಗೂ ಗೊತ್ತಾಗ್ತಿಲ್ಲ. ನಾನು ಅದಕ್ಕೆ ಎತ್ಬಿಟ್ಟಿದ್ದೀನಿ ಪೂರ್ತಾ. ಇದು ವಯಸ್ಸರು ಅಲ್ಲೇ ವೇಪರ್ ಹಾಕ್ಬಿಡಿ, ನೀರು ಥರ ಆಗೋಗ್ಬಿಡಿದೆಲ್ಲ. ನಾನೇ ಕ್ಯಾಮ್ರಾಗೆ ನಾವೆಲ್ಲ ಫುಲ್ ಖುಷಿ ಆಗ್ಬಿಟ್ಟಿದ್ರು. R15 ಹಿಂಗೆ ಇದ್ರೆ ನಾವು S1000 ಎಲ್ಲ ಆಗ್ಬಿಟ್ಟಿದ್ವಿ, ತಲೆನೇ ಕೆಡ್ಸ್ಕೊಂಡ್ಬಿಟ್ಟಿದ್ರು ಅವರಲ್ಲ. ಒನ್ ಡೇ S1000 ಪಕ್ಕ ಏನಾದರೂ ಮಾಡಿ ನನ್ನ ಚಾನಲ್ ತಂದೆ ತತ್ತೀನಿ. ನನ್ನ ಚಾಲೆಂಜ್ ಇದು. ಬರೀ ಡೌಗಳು ಸೊ ಈಗ ಓಡಿಸ್ತಾನೆ ನಮ್ಮ ದಿನೇಶು. ಆಗದಿಂದ ಹೇಳಿದ್ರೆ ಇವಾಗ ಓಡಿಸ್ತಾವನೆ. ಸೊ ಒಂದು 5 ಕೊಡೋಣ ಅಂತ ನಾನು ಹೇಳ್ತಿದ್ದೆ. ಅವನು ಅಲ್ಲೇ ಬೇಡ ಕೊಡೋ ಸ್ಮೋಕು ಅದು ಇದು ಅಂದ್ಕೊಂಡು ಸರಿ ಅಂತ ಹೇಳ್ಬಿಟ್ಟು ಈಗ ಹೊಡಿದವನೆ. ಸೊ ಎಲ್ಲ ಕ್ಲಿಯರ್ ಆಗಿಬಿಟ್ಟಿದೆಯಲ್ಲ. ಸೊ ಟಾಸ್ಕ್ ತಗೊಳಕ್ ಹೋಗಲ್ಲ ಅಣ್ಣ ಇವಾಗ. ಮುಂಚೆ ಎಲ್ಲ ಹೆವಿ ಟಾಸ್ಕ್ ತಗೋನು. ಸೊ ಅದರಿಂದ ಪ್ರಾಬ್ಲಮ್ ಆಗ್ಬಿಡೋದು. ಬರ್ರಿ ಸಾಕು, 105 ಕೊಡೋಣ.
ಬರ್ರ 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 ಬರೀ ಐವಲ್ಲಿ ಹೊಡೆದು ಸ್ವಲ್ಪ ಟ್ರ್ಯಾಕಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಒಂದು ಸ್ವಲ್ಪ ಮಾತಾಡ್ಕೊಂಡು. ಸೊ ಅದು ಮೀಟೋ ಕಾರ್ಡ್ ನೋಡಿರ್ತೀರಾ, ಗೊತ್ತಿರುತ್ತೆ. ಆಲ್ಮೋಸ್ಟ್ ತುಂಬ ಬ್ಲಾಗರ್ಸ್ ಎಲ್ಲ ಹೋಗಿದ್ದಾರೆ. ಸೊ ನಾನು ಹೋಗಿದ್ದೆ, ಅವಾಗಲೇ ಹೋಗಿದ್ದೆ. ಇವಾಗ ಒಂದ್ಸಲಿ ಹೋಗೋಣ ಎಲ್ಲ ನಾವು ಎಲ್ಲ ಗ್ಯಾಂಗ್ ಎಲ್ಲ ಸೇರ್ಕೊಂಡು ಅಂತ. ಸೊ ಇಲ್ಲೆಲ್ಲ ಹೊಡಿಯೋದು ಏನು ಗೊತ್ತಾ, ಸ್ಟ್ರೈಟ್ಗೆ ಮಾಡಲ್ ಫೈ ಎಲ್ಲ ಸಾಕಾಗಲ್ಲ. ಸೊ ಒಂದು ನಮ್ಮ ಇಂಡಿಯನ್ ಟೋರ್ಸಿಗೆ 6,000 ಓಕೆ, 10,000 ಎಲ್ಲ ಜಾಸ್ತಿನೇ ಆಗ್ಬಿಡುತ್ತೆ ಸರ್. 10,000 ಅಷ್ಟೇ ಉಜ್ಜು ಜಾಸ್ತಿ ಆಗ್ಬಿಟ್ಟಿದೆ. ಆಲ್ಮೋಸ್ಟ್ 6,000 ಮ್ಯಾಕ್ಸು ಬೆಟರು. ಅದ್ರ ಮೇಲೆಲ್ಲ ಅದರಲ್ಲೂ R1 ಕ್ರಾಸ್ 10 ಇಂಜಿನ್ ಅಂತೂ ರಾಕ್ಷಸ. ಅದರಲ್ಲೆಲ್ಲ ಹೋಗ್ಬಿಟ್ರೆ ಮುಗೀತು. ಇನ್ನೂ ರಾಕ್ಷಸ. ಸೊ ಅದಕ್ಕೆಲ್ಲ ನಾವು ಇಂಡಿಯನ್ ರೋಡ್ಸ್ಗೊಂಡು ಇವಾಗ ಬರ್ತಾವ ನಾವು. ಎಷ್ಟಲ್ಲ ಆಯ್ತಾ ನನ್ನ ಬರಲೇ. ಇವಾಗ ವಿಸಿಬಿಲಿಟಿ ಇದ್ರೂ ಇವಾಗ ಕಮ್ಮಿ ಮಾಡ್ಕೊಂಬಿಟ್ಟಾರೆ ಸ್ಲೋನ. ಯಾಕೆ ಮೂಡು ಹಣ್ಣಂಗೆ ಹೋಗಿರ್ಬೇಕು. ನನಗಂತೂ ಗಾಡಿ ಓಡಿಸಿ 130, 150, 140 ಸಾಕಾಗೋಗ್ಬಿಟ್ಟೈತೆ. ಒಂದು 800 ಇದ್ರೆ ಒಂಥರ ಸಾಕಾಗಿ ಇವಾಗ. ಇಲ್ಲ 390 GS3 ಓಕೆ ಸೂಪರ್, ಅದೇ ಬೆಟರು. ಇವಾಗ ನಮಗೆ ಬೋರ್ ಆಯ್ತಲ್ಲ. ಆದ್ರೂ ಸೊ ಏನು ಟ್ರಾಫಿಕಲ್ಲಿ ಒಂಚೂರು ಅಂದರೆ ತುಂಬ ಅಲ್ಲ, ಓಕೆ ಒಂದು ಟ್ರಾಫಿಕಲ್ಲಿ ಒಂಚೂರು ಮಜಾ ಬರುತ್ತೆ. ಸೊ ಗೇರ್ ಡೌನ್ ಮಾಡ್ತೀವಲ್ಲ ಅವಾಗ ಸ್ವಲ್ಪ ಕಿಕ್ ಕೊಡುತ್ತೆ. ಇದು ಯಾವುದು ರೋಡ್ ಇದು, ಅಲ್ಲಲ್ಲ ಹಂಪಾಯ್ತ. ಸೊ ಪ್ಯಾಚ್ ಮಾಡಿರ್ತಾರಲ್ಲ ಪ್ಯಾಚ್ ವರ್ಕು, ಸೊ ಅದೊಂದು ತಲೆನೋವು. ಅದು ಯಾವ ಥರ ಕಾಣಿಸಲ್ಲ ಇಲ್ಲಿಂದ. ಅದಕ್ಕೆ ಹೇಳಿದ್ದು ಅವ್ರು 10,000 ಆಗಲಿ ಅವ್ರಿಗೆಲ್ಲ ಆಗಲಿ ಹೆವಿ ಟಾಸ್ಕು ಇಲ್ಲೆಲ್ಲ. ಸೊ ಅವ್ರಿಗೆ ಸ್ಟೇರಿಂಗ್ ಜ್ಞಾನ ಇರುತ್ತಲ್ಲ, ಸೊ ಅದರಿಂದ ಎಲ್ಲ ಪ್ರೊಟೆಕ್ಷನು ಅಷ್ಟೇ. ಇಲ್ಲ ಅಂದರೆ ಯಮಲೋಕನೇ ಸೀದಾ. ಬರ್ರಿ ಹೋಗ್ತಾ ಸಿಗೋಣ. ಫುಲ್ ಲೈನಪ್. ನಾವು ಬಂದು ಬರೀ ನಾವು 3 ಜನ ಹಾಕಿದ್ವಿ ಅಷ್ಟೇ. ಅದಾದ್ಮೇಲೆ ಎಷ್ಟು ಗಾಡಿಗಳು ಬಂದು ಗೊತ್ತಾ, ಬೇಜಾನು. ನಾನು ನೋಡ್ಕೊಂಬಿಡಿ ಎಲ್ಲ ಗಾಡಿನೂ ಇಲ್ಲೇ ಇದ್ದಾರೆ. ಆಲ್ಮೋಸ್ಟ್ ಬೇಜಾನು ಆಡ್ಲಿ ಐತಿ ಇವತ್ತು. ಆಡ್ಲಿನೇ ಬೇಜಾನು. ನಾವು ನನಗೆ ಮೆಟಲ್ ಹೊಡಿತೀನಿ ಅಷ್ಟೇ. ನನಗೆ ನಿಂಜೆ ಫ್ಲಾಗ್ ಹಾಕೋದ್ಬಿಟ್ಟು ಬರೀ ಇದೆ ಎಲ್ಲ ಅಡ್ವೆಂಚರ್. ಒಂದು ಸೂಪರ್ ಸ್ಪೋರ್ಟ್ ಇಲ್ಲ. ಸೂಪರ್ ಸ್ಪೋರ್ಟ್ ಬಂದವರು ಒಂದು 2-3 ಇದ್ವು. ಸೊ ಅವರೆಲ್ಲ ಹೋಗೇ ಬಿಟ್ಟವ್ರೆ. ಹಾಯ್ ಬಾಯ್, ಆರಾಮ. ಎಲ್ಲ ಹೊಲ್ಟವ್ರಪ್ಪ. ಎಲ್ಲ ಆಯಿತು, ಟಿಫನೆಲ್ಲ ಮುಗಿಸ್ಕೊಂಡು. ಸೊ ಇವತ್ತು ನಮ್ಮ ಬ್ರೋ ಮತ್ತೆ ಸಿಕ್ಕಿದ್ರು. ಹೋದ ರೈಡಲ್ಲಿ ಬಂದಿದ್ವಿ. ಸೊ ಹಂಗೆ ಮೀಟಪ್ ಆಗೋಣ ಅಂತಂದು ಮೆಸೇಜ್ ಹಾಕಿದ್ರು. ಸೊ ಹಂಗೆ ಮೀಟಪ್ ಆದರೂ ಬರ್ತಾರೆ ಅಂತ ಅಂದ್ಕೊಂಡಿರಲಿಲ್ಲ, ಡೌಟ್ ಅಂದ್ಕೊಂಡೆ. ಆಮೇಲೆ ನೋಡಿದ್ರು ಇಲ್ಲಿ ನಾನು ಫ್ಲೈವೇ ಹೊಡಿತಿದ್ನಲ್ಲ, ಅವ್ನು ಫ್ಲೈವೇ ಹಾಕ್ಬಾರ್ದೆ. ಅದೇ ಟೈಮಲ್ಲಿ ಯೂಟರ್ನ್ ಹಾಕ್ಕೊಂಡು ಬಂದಲ್ಲ. ಸೊ ಅಲ್ಲಿ ಏನಾಯಿತು ಅಂದರೆ ಇವ್ರದ್ದು ಥ್ರಾಟಲ್ದು ಬರ್ತಿರ್ಲಿಲ್ವಂತೆ.
ಲೈಕ್ ವರ್ಕ್ ಆಗ್ತಿರ್ಲಿಲ್ವಂತೆ. ಸೊ ಅದು ಸೆನ್ಸರಿಂದ ಇವಾಗ ಕ್ರೂಸ್ ಕಂಟ್ರೋಲ್ ಆದರೂ ಆನ್ ಮಾಡ್ಕೊಂಡು ಇವಾಗ ಹೋಗ್ಬೇಕು ಇವಾಗ, ಇಲ್ಲಾಂದರೆ ಟೋ ಹೊಡಿಬೇಕು. ಸೊ ಅದೊಂದು ಪ್ರಾಬ್ಲಮ್ ಈ BMW ಏನಂದರೆ ಒಂಚೂರು ಸೆನ್ಸರ್ ಆದ್ರೂ ಸ್ವಲ್ಪ ಮುಂದಕ್ಕೆ ಹೋಗೋಕ್ಕೂ ಬಿಡೋಲ್ಲ ಗುರು. ಅಷ್ಟು ಕಂಟ್ರೋಲಲ್ಲಿ ಇಟ್ಟಿರ್ತಾರೆ ಗಾಡಿ, ಅಷ್ಟೊಂದು ಅವಶ್ಯಕತೆ ಏನಿಲ್ಲ ಗುರು. ಸೊ ಯಾಕಂದರೆ ರಿಮೋಟ್ ಏರಿಯಾ ಕಡೆ ಎಲ್ಲ ಹೋದರೆ ಇವಾಗ ಸೊ ಅಲ್ಲಿ ನೆಟ್ವರ್ಕ್ ಸಿಕ್ಕಿಲ್ಲ ಅಂದರೂ ಅದೇ ಒಂದು ಪ್ರಾಬ್ಲಮ್ ಆಗಿಬಿಡುತ್ತೆ. ಏನು ಮಾಡೋದು, ಅದೊಂದು ತಲೆನೋವು BMW GSL ಅಷ್ಟೇ, ಅದರಲ್ಲೂ ಅಷ್ಟೇ. ಹಾಂ ಅವರೇ ಬ್ರೋ, ಅವ್ರದ್ದೇ ಗಾಡಿ ಅದು.